ಸ್ನೇಹಿತರೆ ನಮಸ್ಕಾರ. ನಾನು ಶರತ್ ಬೋಪಣ್ಣ. ಕರ್ನಾಟಕ ಟಿವಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಚಂದ್ರನ್ ಮೇಲೆ ಎಲಾನ್ ಮಸ್ಕ್ ಅವ್ರದ್ದು ಸ್ಪೇಸ್ ಎಕ್ಸ್ ರಾಕೆಟ್ ಬೀಳುತ್ತಂತೆ. ಭೂಮಿಗೆ ನಿಜವಾಗ್ಲೂ ಸಮಸ್ಯೆ ಆಗೋದೇನು? ವಿಜ್ಞಾನಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಬನ್ನಿ ತಿಳ್ಕೊಳ್ಳೋಣ. ಪ್ರಪಂಚದ ನಂಬರ್ 1 ಬಿಲಿಯನಿಯರ್ ಉದ್ಯಮಿ ಎಲಾನ್ ಮಸ್ಕ್ ಅವರ ಹೆಸರಾಂತ ಬಾಹ್ಯಾಕಾಶ ಸಂಸ್ಥೆ ಸ್ಪೇಸ್ ಎಕ್ಸ್. ಹೌದು, ಅದ್ರ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ. ಆದ್ರೆ ಸ್ಪೇಸ್ ಎಕ್ಸ್ ಉಡಾವಣೆ ಮಾಡಿದ ರಾಕೆಟ್ ಒಂದರ ಭಾಗ ಈಗ ಚಂದ್ರನ ಮೇಲೆ ಸ್ಪೀಡ್ ಆಗಿ ಅತಿ ವೇಗವಾಗಿ ಬೀಳುತ್ತೆ ಅಂತ ಒಂದು ಆತಂಕಕಾರಿ ಸುದ್ದಿ ಬಂದಿದೆ. ಹೌದು, ಚಂದ್ರನ್ ಕಡೆ ಮುಖ ಮಾಡಿರೋ ಈ ರಾಕೆಟ್ ಭಾಗ ಗಂಟೆಗೆ 1000 ಕಿಲೋಮೀಟರ್ ವೇಗದಲ್ಲಿ ಸಾಗಿ ಚಂದ್ರನ್ ಮೇಲೆ ಬೀಳುತ್ತೆ ಅಂತ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಇದರಿಂದ ಭೂಮಿಗೆ ಏನಾದ್ರೂ ಅಪಾಯವಿದೆಯಾ? ಮನುಷ್ಯರಿಗೆ ಏನಾದ್ರೂ ತೊಂದರೆ ಇದೆಯಾ? ಅಥವಾ ಇದು ಭವಿಷ್ಯದ ಬಾಹ್ಯಾಕಾಶ ಯೋಜನೆಗಳಿಗೆ ಏನಾದ್ರೂ ಒಂದು ದೊಡ್ಡ ಕಂಟಕವಾಗುತ್ತಾ? ವಿಜ್ಞಾನಿಗಳು ಈ ಬಗ್ಗೆ ಏನ್ ಹೇಳ್ತಿದ್ದಾರೆ? ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಕೊನೆವರೆಗೂ ವಿಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಕಳೆದ ವರ್ಷ ಸ್ಪೇಸ್ ಎಕ್ಸ್ ಸಂಸ್ಥೆ ಚಂದ್ರನ್ ಮೇಲೆ 2 ಲ್ಯಾಂಡರ್ ಗಳನ್ನ ಕಳಿಸೋ ಉದ್ದೇಶದಿಂದ ತನ್ನ ಜನಪ್ರಿಯ ಫಾಲ್ಕನ್ 9 ಅಂದ್ರೆ ಫಾಲ್ಕನ್ 9 ರಾಕೆಟ್ ನ ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಈ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಕೂಡ ನೆರವೇರಿತು. ಆದ್ರೆ ಯೋಜನೆ ಮುಗಿದ ನಂತರ ರಾಕೆಟ್ ನ ಮೇಲ್ಭಾಗದ ಬೂಸ್ಟರ್ ತುಣುಕು ಅಸ್ಥಿರ ಕಕ್ಷೆಯಲ್ಲಿ ಅಂದ್ರೆ ಅನ್ಸ್ಟೇಬಲ್ ಆರ್ಬಿಟ್ ಬಾಹ್ಯಾಕಾಶದಲ್ಲೇ ಉಳಿದುಕೊಂಡಿತು. ಸಾಮಾನ್ಯವಾಗಿ ರಾಕೆಟ್ಗಳು ತಮ್ಮ ಕಾರ್ಯಾಚರಣೆ ಮುಗಿಸಿದ ನಂತರ ಭೂಮಿ ವಾತಾವರಣಕ್ಕೆ ಮರಳಿ ಒಂದು ಸುಟ್ಟು ಬೂದಿ ಆಗುತ್ತೆ, ಇಲ್ಲಾಂದ್ರೆ ಸೇಫ್ ಆಗಿ ಸಮುದ್ರಕ್ಕೆಲ್ಲಾದ್ರೂ ಬೀಳುತ್ತೆ. ಇವಾಗ ನಾವು ಈ ಗ್ರಾವಿಟಿ, ಇಂಟ್ರೆಸ್ಟ್ ಎಲ್ಲ ಸಿನಿಮಾ ಎಲ್ಲ ನೋಡಿದೀವಲ್ಲ, ಸೇಫ್ ಆಗಿ ಅವರು ಎಲ್ಲ ಬಂದು ಸಮುದ್ರದ ಮೇಲೆ ಬೀಳುತ್ತೆ. ಆದ್ರೆ ಈ ರಾಕೆಟ್ ಭಾಗಕ್ಕೆ ಭೂಮಿಗೆ ಬರೋದಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಅಷ್ಟು ಇಂಧನ ಆ ರಾಕೆಟ್ ಅಲ್ಲಿ ಇಲ್ಲ. ಸೊ ಏನಾಗಿದೆ ಅಂದ್ರೆ, ಇದು ಆ ಬಾಹ್ಯಾಕಾಶದಲ್ಲಿ ಚಂದ್ರನ ಗ್ರಾವಿಟೇಷನ್ಗೆ, ಚಂದ್ರನ ಗುರುತ್ವಾಕರ್ಷಣೆ ಬಲಕ್ಕೆ ಸಿಲುಕೊಂಡಿದೆ, ಅದಕ್ಕೆ ಸಿಗಾಕೊಂಡಿದೆ. ಹಾಗಾದ್ರೆ ಇದರಿಂದ ಚಂದ್ರನಿಗೆ ಏನ್ ತೊಂದರೆ ಆಗುತ್ತೆ, ಮತ್ತೆ ಅದು ಎಷ್ಟು ಸ್ಪೀಡ್ ಅಲ್ಲಿ ಇದೆ ತಿಳ್ಕೊಳ್ಳೋಣ ಬನ್ನಿ. ಚಂದ್ರನ ಗುರುತ್ವಾಕರ್ಷಣೆಗೆ ಸಿಲುಕಿರೋ ಈ ರಾಕೆಟ್ ಭಾಗ ಆಗಸ್ಟ್ 5ರಂದು ಚಂದ್ರನ ಮೇಲ್ಮೈಗೆ ಅತಿ ವೇಗವಾಗಿ ಅಪ್ಪಳಿಸುವ ಭೀತಿ ಎದುರಾಗಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ವರದಿಗಳ ಪ್ರಕಾರ ಈ ರಾಕೆಟ್ ತುಣುಕು ಗಂಟೆಗೆ ಬರೋಬ್ಬರಿ 8700 ಕಿಲೋಮೀಟರ್ ವೇಗದಲ್ಲಿ ಚಂದ್ರನ್ ಮೇಲೆ ಬೀಳುತ್ತಂತೆ. 8700 ಕಿಲೋಮೀಟರ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಈಗ ನಾವು ಈಗ ಹೊಸದಾಗಿ ಮೈಸೂರು ಬೆಂಗಳೂರು ಹೈವೇ ಆಗಿದೆ, ಅದರಲ್ಲೇ ಅಷ್ಟು ಸ್ಪೀಡಲ್ಲಿ ಇರ್ತೀವಿ ನಾವು. ಇನ್ನಿದು 8700 ಕಿಲೋಮೀಟರ್ ಅಂದ್ರೆ ವಾಹ್, ತಮಾಷೆನಲ್ಲ, ನೆನ್ಸ್ಕೊಳಕ್ಕೆ ಆಗೋದಿಲ್ಲ. ಸೊ ಇಷ್ಟೊಂದು ಭೀಕರವಾಗಿ ರಾಕೆಟ್ ಅಪ್ಪಳಿಸ್ತಿರೆ ಏನಾಗುತ್ತೆ ಗೊತ್ತಾ? ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಈ ಘಟನೆಯಿಂದ ಚಂದ್ರನ ಮೇಲ್ಮೈನಲ್ಲಿ ಸುಮಾರು 60ರಿಂದ 70 ಅಡಿಗಳಷ್ಟು ಆಳವಾದ ಮತ್ತು ಅಗಲವಾದ ಒಂದು ದೊಡ್ಡ ಕ್ರೇಟರ್ ಅಂದ್ರೆ ಒಂದು ಕುಳಿ ಸೃಷ್ಟಿ ಆಗುತ್ತೆ ಅಂತೆ. ಅಂದ್ರೆ ಒಂದು ಸಣ್ಣ ಬೆಟ್ಟದಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಮತ್ತೆ ಬಂಡೆಗಳು ಬಾಹ್ಯಾಕಾಶದಲ್ಲಿ ಹಾರುತ್ತಂತೆ. ಹೌದು, ಹಾಗಿದ್ರೆ ಭೂಮಿಗೆ ಮತ್ತೆ ಭೂಮಿ ಮೇಲಿರೋ ನಮಗೆ, ಟೋಟಲ್ ಆಗಿ ಪ್ಲಾನೆಟ್ ಅರ್ತ್ಗೆ ಇದರಿಂದ ಏನ್ ಡೇಂಜರು ತಿಳ್ಕೊಳ್ಳೋಣ ಬನ್ನಿ. ಈ ಸುದ್ದಿ ಕೇಳಿದ ತಕ್ಷಣ ಜನರಲ್ಲಿ ಮೂಡೋ ಪ್ರಶ್ನೆ ಅಂದ್ರೆ, ಇದರಿಂದ ನಮ್ ಭೂಮಿಗೆ ಅಥವಾ ನಮ್ಮ ಮನುಷ್ಯರಿಗೆ ಏನಾದ್ರೂ ಅಪಾಯ ಆಗುತ್ತಾ, ಏನಾದ್ರೂ ತೊಂದರೆ ಆಗುತ್ತಾ ಅಂತ. ಅದೇ ಇದಕ್ಕೆ ಸೈಂಟಿಸ್ಟ್ಗಳು ಹೇಳಿದ್ದಾರೆ, ಸ್ಪಷ್ಟ ಉತ್ತರ ನೀಡಿದ್ದಾರೆ. ಇಲ್ಲ, ಈ ಘಟನೆಯಿಂದ ಭೂಮಿಗೆ ಅಥವಾ ಭೂಮಿಯ ಮೇಲಿರುವ ಮನುಷ್ಯರಿಗೆ ಯಾವುದೇ ರೀತಿಯ ಅಪಾಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲದೆ ಪ್ರಸ್ತುತ ಕಕ್ಷೆಯಲ್ಲಿರುವ ನಮ್ಮ ಉಪಗ್ರಹಗಳಿಗಾಗ್ಲಿ ಅಥವಾ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಗಗನಯಾತ್ರಿಗಳಿಗಾಗ್ಲಿ ಇದರಿಂದ ಯಾವುದೇ ಹಾನಿ ಉಂಟಾಗೋದಿಲ್ಲ ಅಂತ ವಿಜ್ಞಾನಿಗಳು ಹೆದರ್ಕೋಬೇಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ವಿಜ್ಞಾನಿಗಳಿಗೆ ಇದ್ರ ಬಗ್ಗೆ ಇರುವ ನಿಜವಾದ ಕನ್ಸರ್ನ್ ಏನು, ನಿಜವಾದ ಕಳವಳ ಏನು, ಜೊತೆಗೆ ಸ್ಪೇಸ್ ಲಾ ಇದ್ರ ಬಗ್ಗೆ ಏನ್ ಹೇಳುತ್ತೆ ಬನ್ನಿ ನೋಡೋಣ. ಆದ್ರೆ ಭೂಮಿಗೆ ಅಪಾಯವಿಲ್ಲದಿದ್ರೂ ವಿಜ್ಞಾನಿಗಳಿಗೆ ದೊಡ್ಡ ಕಳವಳ ಕಾಡ್ತಿದೆ. ಹೌದು, ಅದೇನಂದ್ರೆ ವೈಜ್ಞಾನಿಕ ಉಪಕರಣಗಳ ನಾಶ.
ಚಂದ್ರನ ಮೇಲ್ಮೈನಲ್ಲಿ ಈಗಾಗಲೇ ಹಲವು ದೇಶಗಳ ರೋವರ್ಗಳು ಮತ್ತು ವೈಜ್ಞಾನಿಕ ಉಪಕರಣಗಳಿವೆ. ಈ ರಾಕೆಟ್ ಅಪ್ಪಳಿಸಿದಾಗ ಈ ರಾಕೆಟ್ ಆ ಸ್ಪೀಡಲ್ಲಿ 8700 ಕಿಲೋಮೀಟರ್ ಸ್ಪೀಡಲ್ಲಿ ಬಿದ್ದಾಗ ಹಾರೋ ಧೂಳು ಮತ್ತೆ ಕಲ್ಲುಗಳು ಈ ಸೂಕ್ಷ್ಮ ಉಪಕರಣಗಳಿಗೆ ಹಾನಿ ಉಂಟು ಮಾಡಬಹುದು. ಮುಂಬರುವ ದಿನಗಳಲ್ಲಿ ಚಂದ್ರನ ಮೇಲೆ ಶಾಶ್ವತ ನೆಲೆಗಳನ್ನು ಅಂದ್ರೆ ಮೂನ್ ಬೇಸಸ್ ಇದನ್ನ ಸ್ಥಾಪಿಸಲು ನಾಸಾ ಸೇರಿದಂತೆ ಹಲವು ಸಂಸ್ಥೆಗಳು ಪ್ಲಾನ್ ಮಾಡ್ತಿದ್ದಾವೆ. ಈ ರೀತಿ ಬಾಹ್ಯಾಕಾಶ ತ್ಯಾಜ್ಯಗಳು ಅಂದ್ರೆ ಸ್ಪೇಸ್ ಡೆಬ್ರೀಸ್ ಭವಿಷ್ಯದ ಯೋಜನೆಗಳಿಗೆ ದೊಡ್ಡ ಕಂಟಕವಾಗುತ್ತೆ. ಡೆಫಿನೆಟ್ಲಿ ಹೌದು. 1967 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಒಪ್ಪಂದ ಅಂದ್ರೆ ಔಟರ್ ಸ್ಪೇಸ್ ಟ್ರೀಟಿ ಪ್ರಕಾರ ಬಾಹ್ಯಾಕಾಶವು ಇಡೀ ಪ್ರಪಂಚದ ಸಾಮಾನ್ಯ ಆಸ್ತಿ. ಎಸ್, ಅದು ಇಡೀ ಜಗತ್ತಿನ ಒಂದು ಕಾಮನ್ ಆಸ್ತಿ. ಯಾವ ದೇಶನೂ ಇದು ನಂದು ಅಂತ ಹೇಳ್ಕೊಳಕ್ಕೆ ಬರಂಗಿಲ್ಲ. ಆದ್ರೆ ಚಂದ್ರನ ಮೇಲೆ ಬೀಳುವ ರಾಕೆಟ್ ತ್ಯಾಜ್ಯಗಳ ಸಂಪೂರ್ಣ ಹೊಣೆಗಾರಿಕೆ ಆ ರಾಕೆಟ್ ಉಡಾಯಿಸಿದ ದೇಶ ಮತ್ತು ಕಂಪನಿಯದ್ದೇ ಆಗಿರುತ್ತೆ ಅಂತ ಆ ಟ್ರೀಟಿ ಪ್ರಕಾರ ಆಗಿರೋ ಒಪ್ಪಂದ. ಅಂದ್ರೆ ಇಲ್ಲಿ ಅಮೆರಿಕ ಮತ್ತೆ ಸ್ಪೇಸ್ ಎಕ್ಸ್ ಕಂಪನಿಯೇ ನೇರ ಹೊಣೆ ಇವಾಗ. ಹೀಗಾಗಿ ಭವಿಷ್ಯದಲ್ಲಿ ಇಂತಹ ತಪ್ಪುಗಳು ನಡೆಯದಂತೆ ತಡೆಯಲು ವಿಶ್ವಸಂಸ್ಥೆಯು ಅಂದ್ರೆ UN ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ರಿಜಿಸ್ಟ್ರಿ ಸಿದ್ಧಪಡಿಸಬೇಕು ಮತ್ತೆ ಸೂಕ್ತ ನಿಯಮಗಳು ಜಾರಿಗೆ ತರಬೇಕು ಅಂತ ಬಾಹ್ಯಾಕಾಶ ತಜ್ಞರು ಒತ್ತಾಯಿಸ್ತಿದ್ದಾರೆ. ಎಸ್, ಕೊನೆಯದಾಗಿ ಇದ್ರ ಬಗ್ಗೆ ಏನ್ ಹೇಳ್ಬೋದು ಅಂತಂದ್ರೆ, ಬಾಹ್ಯಾಕಾಶ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರು ನಾವು ಸೃಷ್ಟಿಸುವ ಬಾಹ್ಯಾಕಾಶ ಸ್ಪೇಸ್ ಡೆಬ್ರಿಸ್ ಅಂದ್ರೆ ನಾವು ಸೃಷ್ಟಿಸುವ ಬಾಹ್ಯಾಕಾಶ ಕಸಗಳು ಮುಂದೊಂದು ದಿನ ನಮಗೆ ಮುಳುವಾಗುವುದು ಎಂಬುದಕ್ಕೆ ಈ ಘಟನೆ ಸ್ಪಷ್ಟವಾದ ಒಂದು ಉದಾಹರಣೆ. ಎಲಾನ್ ಮಸ್ಕ್ ಅವರ ಸ್ಪೇಸ್ ರಾಕೆಟ್ ಚಂದ್ರನಿಗೆ ಅಪ್ಪಳಿಸುವ ಈ ಘಟನೆ ಇದೆಯಲ್ವಾ, ಇದರಿಂದ ಎಷ್ಟು ಕಸ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಈಗ ನಾವು ಭೂಮಿನೇ ಒಂದು ದೊಡ್ಡ ಕಸ ಮಾಡಿ ಬಿಸಾಕಿದ್ವಿ. ಸೊ ಈಗ ನಾವು ಇಲ್ಲಿ ಭೂಮಿಯಲ್ಲೆಲ್ಲ ಸಾಕು ಅಂತ ಹೇಳಿ ಮತ್ತೆ ಸ್ಪೇಸ್ಗೆ ಹೋಗಿ ಕಸನ ಸೃಷ್ಟಿ ಮಾಡ್ತಾ ಇದೀವಿ. ಅದು ಯಾವುದೇ ರೀತಿ ಆಗಿರ್ಬೋದು, ಸ್ಪೇಸ್ಗೆ ಹೋಗಿ ಕಸ ಅಲ್ಲಿ ರಾಶಿ ಆಗ್ತಿದೆ. ಸೊ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು? ಬಾಹ್ಯಾಕಾಶ ತ್ಯಾಜ್ಯದ ಬಗ್ಗೆ ಕಠಿಣ ನಿಯಮಗಳು ಬರಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ಸುದ್ದಿ ಮತ್ತು ವಿಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಧನ್ಯವಾದಗಳು.